ಹೇಗಿದ್ದೀರಾ ಎಲ್ರು ಸೌಖ್ಯವಾ? ತುಂಬಾ ದಿನ ಆಯ್ತಲ್ಲ ಮಾತಾಡದೆ. ಇದು ನೋಡಿ, ಇದು ಯಾರೋ ಒಬ್ರು ಉಂಟಲ್ಲ ಅಂಗಡಿಯ ಸೈಡ್ ಎಲ್ಲೋ ಒಂದು ಅಲ್ಲಿ ಬಿಟ್ಟಿದ್ದನ್ನು ಅಪ್ಪ ತಂದಿದ್ದಾರೆ ನೋಡಿ, ಚಿಕ್ಕ ಮರಿಯನ್ನು. ಈಗ ನಂಗೆ ತೋಟಕ್ಕೆ ಹೋಗ್ಲಿಕ್ಕುಂಟು, ಇದು ಕೋಳಿಯನ್ನು ಹುಡುಕ್ಲಿಕ್ಕೆ ಹೋಗ್ಲಿಕ್ಕುಂಟು. ಕೋಳಿ ಉಂಟಲ್ಲ ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ, ಅದು ಎಲ್ಲೋ ಅಲ್ಲಿ ಬೊಬ್ಬೆ ಹಾಕುದು ಕೇಳ್ತಾ ಉಂಟು. ಈಗ ಫಸ್ಟ್ ಕೋಳಿಯನ್ನು ಹುಡುಕ್ಲಿಕ್ಕೆ ತೋಟಕ್ಕೆ ಹೋಗುವ. ಎಲ್ಲಿ ಉಂಟು ಗೊತ್ತಿಲ್ಲ ಕೋಳಿ, ಎಲ್ಲಿ ಯಾವ ಮೂಲೆಯಲ್ಲಿ ಉಂಟು ಎಂತ ಗೊತ್ತಿಲ್ಲ, ಎಲ್ಲಿ ಕಾಣುದು ಇಲ್ಲ. ಎಲ್ಲರೂ ಕಾಣ್ತದೆ ನಿಂಗೆ? ಇಲ್ಲ, ಸ್ವಲ್ಪ ಬರ್ಬೋದು. ಕೋಳಿಯ ವಹಿವಾಟು ಉಂಟಲ್ಲ ಆಗ್ಲಿಕ್ಕೇನೆ ಇಲ್ಲ, ಅದನ್ನು ಹುಡುಕಿದೇನೆ ಸಿಗುದೇ ಇಲ್ಲ ನೋಡಿ. ಇದು ಇದ್ರ ವಿಷಯ ಗೊತ್ತುಂಟ, ಇದು ನಿಮ್ಗೆ ಗೊತ್ತುಂಟ? ಇದೆಂತ ಬುಟ್ಟಿ ಯಾವುದಲ್ಲ, ಇದು ಬುಟ್ಟಿ ಅಲ್ಲ ನೋಡಿ. ನಿಮಗೆ ಕಾಡಲ್ಲಿ ಸೊಪ್ಪು ಸಿಗುವ ವಿಷಯ ಗೊತ್ತುಂಟಲ್ಲ, ಈ ಸೊಪ್ಪಿನ ಒಟ್ಟಿಗೆ ಇದು ಬೆತ್ತ ಬಳ್ಳಿ ಅದೆಲ್ಲ ಸಿಗ್ತದೆ. ಅದರಲ್ಲೊಂದು ಮಾದರಿ ಬಳ್ಳಿ ಅಂತ ಉಂಟು, ಆ ಮಾದರಿ ಬಳ್ಳಿಯನ್ನು ತಂದು ಇದು ಮಾಡುದು, ಒಳಿಯುದು, ಕೈಯಲ್ಲೇ ಒಳಿಯುದು. ಇದು ನೋಡಿ, ಕೈಯಲ್ಲೇ ಒಳಿದ ಬುಟ್ಟಿ, ಇದಕ್ಕೆ ಬುಟ್ಟಿಯನ್ನು ಕೂಂಟಾಯಿ ಅಂತ ಹೇಳುದು ನಾವು. ಇದು ಹಳೆಯ ಕಾಲದಲ್ಲಿ ಉಂಟಲ್ಲ ಕೋಳಿಯನ್ನು ಮುಚ್ಚಲಿಕ್ಕೆಲ್ಲ ಇದನ್ನೇ ನೋಡಿ, ಈ ಕೂಂಟಾಯಿಯನ್ನು ಹಾಕುದು. ಇದಕ್ಕೆ ಎಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಇದು ಕನ್ನಡದಲ್ಲಿ ಒಂದು ಪದ ಇರ್ಬೋದು. ಇದು ನಾವು ಕೂಂಟಾಯಿ ಅಂತ ಹೇಳುದು. ಭಯಂಕರ ಭಾರ ಉಂಟು ಇದು. ಇದು ಕೋಳಿಗಳಿಗೆಲೇ ಆಗ್ಬೋದು ಮುಚ್ಚಿಡ್ಲಿಕ್ಕೆ. ಎಲ್ಲಾದ್ರೂ ಓಡಿ ಹೋದ್ರೆ ಮತ್ತೆ ಈಗ ಇಟ್ಕೊಳ್ಳೋದು ರಪ್ಪ ಅಂತೇಳಿ ಅದ್ರ ಮೇಲೆ ಹಾಕಿದ್ರಾಯ್ತು. ಹುಂಜ ಇದ್ರೊಳಗೆ ಇರ್ತದೆ, ಅದು ಮಾತ್ರ ಸಾಧಾರಣದಲ್ಲಿ ಹುಂಜ ಸಿಗುದಿಲ್ಲ. ಹಾಗೆ ಸಂಜೆ ಆಗುವಾಗ ಅದ್ರ ಹೊತ್ತಿಗೆ ಬರ್ತದೆ ನೋಡಿ ಹುಂಜ, ಆಗ ಹಾಕ್ಲಿಕ್ಕೆ ಹೀಗೆ ಇದ್ರೊಳಗೆ. ಎಂತ ಇನ್ನು ಎಂತಾದಿದ್ರೆ ಬೇರೆ ವಿಷಯ ಮಾತಾಡ್ಲಿಕ್ಕೆ ಬರ್ತೇನೆ. ಬಾಯ್.